ರಾಜಕಾರಣಿಗಳು ಅಷ್ಟೇ, ಈ RCB ಮ್ಯಾನೇಜ್ಮೆಂಟ್. ಯಾವುದು RCB? ಸಾರಾಯಿ ತಯಾರು ಮಾಡುವಂಥ ಕಂಪ್ನಿ ಅದು, ಹೆಂಡದ ಕಂಪ್ನಿ ಅದು. ದಯಾನಂದ್ ಸಾಹೇಬ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಇಟ್ಸ್ ಅ ವೆರಿ ಹಾನೆಸ್ಟ್ ಆಫೀಸ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರಿಗಿದ್ದೀವಿ. ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ, ಇವತ್ತು ಹೋಗೋ ಬರೋ ಜನ ಎಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಬೇರೆ ರೀತಿಯಾಗೇ ನೋಡ್ತಾ ಇದ್ದಾರೆ. ಯಾಕೆಂದರೆ ಆ ಥರದೊಂದು ಕರಾಳ ದಿನ, ಒಂದು ರೀತಿಯಾದಂಥ ಸ್ಮಶಾನ ಮೌನ ಆವರಿಸಿದಂಥ ಜಾಗ ಇದು. 11 ಜನರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ನೇರ ಹೊಣೆ ಅದೇ ಸರ್ಕಾರವನ್ನು ನಾನು ಟಾರ್ಗೆಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಜೊತೆಗೆ ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಗಿರೀಶ್ ಮಟ್ಟಣ್ಣನವರಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ಯಾವ ರೀತಿಯಾಗಿ ಜಾರಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಸರ್. ಮಾನವ ಹಕ್ಕುಗಳ ಆಯೋಗದವರು ಬರ್ತಿದ್ದಾರೆ, ಎಲ್ಲರೂ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನೀವು ಯಾವ ರೀತಿಯಾಗಿ ನೋಡ್ತೀರಿ ವೈಫಲ್ಯಗಳ ಬಗ್ಗೆ, ಜೊತೆಗೆ ಈ ಸರ್ಕಾರಕ್ಕೆ ಏನು ಯಾವುದೇ ರೀತಿಯಾಗಿ ತಿರುಗೇಟನ್ನು ಕೊಡಲಿಕ್ಕೆ ಬಯಸ್ತೀರಿ? ಈಗ ತಾನೇ ನೀವು ಒಳಗಡೆ ಹೋಗಿದ್ವಿ, ಸ್ಟೇಡಿಯಂ ಒಳಗಡೆನೂ ಹೋಗಿದ್ವಿ, ನೋಡಿದ್ವಿ. ಅಲ್ಲಿ ಯಾರೂ ಒಬ್ಬರು ಸರಿಯಾಗಿ ಮಾತಾಡೋಕ್ಕೆ ತಯಾರಿಲ್ಲ. KCA ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನದ್ದು ಒಂದು ಕರಾಳ ಮುಖವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿಯ ಸಿಬ್ಬಂದಿಗಳೇ ಹೇಳಿದ್ದು. ಅದರ ಅಧ್ಯಕ್ಷ ಶಂಕರ್ ಅಂತ ಏನಿದ್ದಾರಲ್ಲ, ಹೀ ಈಸ್ ಫ್ರಮ್ ತಮಿಳ್ನಾಡು. ಅವರು ಆದ್ಯತೆ, ಇಲ್ಲಿ ಕೆಲಸಗಾರರಿಗೂ ಕೂಡ ಆದ್ಯತೆ ಕೊಡೋದು ತಮಿಳ್ನಾಡಿನವ್ರಿಗೆ ಆದ್ಯತೆಯನ್ನು ಕೊಡ್ತಾರೆ. ಶಂಕರ್ ಅಂತ ಹೀ ಈಸ್ ದ ಪ್ರೆಸಿಡೆಂಟ್. ಆಮೇಲೆ DK ಶಿವಕುಮಾರ್ಗೆ ಭಾಳ ಖಾಸ ಅಂತ ಅವರೇ ಹೇಳ್ತಾರೆ, ಇಲ್ಲಿರುವಂಥ ಸಿಬ್ಬಂದಿಗಳು ಹೇಳ್ತಾರೆ, ಭಾಳ ಖಾಸ ಅಂಥೇಳಿ. ಆ್ಯಕ್ಚುಲಿ ನಿನ್ನೆ ಅಂದರೆ ಏನು ಘಟನೆ ನಡೀತು ಆವಾಗ ತಕ್ಷಣ ಯಾರಿಗೂ ಕೂಡ ಗೊತ್ತಿದ್ದಿದ್ದಿಲ್ಲ ಇಷ್ಟು ಬೇಗ ಡಿಸೈಡ್ ಮಾಡ್ತಾರಂಥೇಳಿ. ಇಷ್ಟು ಬೇಗ ಒಂದು ದೊಡ್ಡ ಸುನಾಮಿ ಬರ್ತಾ ಇದೆ ಅಂಥೇಳಿ ಪಾಪ ಅವ್ರಿಗೂ ಕೂಡ ಗೊತ್ತಿಲ್ಲ, ಸಿಬ್ಬಂದಿಗಳಿಗೂ ಕೂಡ ಗೊತ್ತಿಲ್ಲ. ಆದರೆ ಶಂಕರ್ ಅಂಥೇಳಿ ಈಗ ಕಮಲ್ ಹಾಸನ್ ಹೇಳಿಕೆ ಬಗ್ಗೆ ದೊಡ್ಡ ಗಲಾಟೆ ಆಗ್ತಾ ಇದೆ. ಆದರೆ ಇಷ್ಟೊಂದು ದೊಡ್ಡ ಅನಾಹುತ ಆಗಿದೆಯಲ್ಲ, ಅದರದ ಹಿನ್ನೆಲೆ ಶಂಕರ್ ಅಂತ ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಆಮೇಲೆ ಅಲ್ಲಿ ಪಾಪ ಕೆಲಸಗಾರರ ನಮ್ಮ ಕನ್ನಡಿಗರ ನೋವು, ಕನ್ನಡಿಗರಿಗೆ ಆದ್ಯತೆನೇ ಕೊಡೋದಿಲ್ಲ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್, ತಮಿಳುನಾಡು ಕ್ರಿಕೆಟ್ ಓಕೆ ಅವ್ರ ರಾಜ್ಯದ ಮಾಡ್ತಾರೆ. ಆದರೆ ಪರಿಸ್ಥಿತಿ ಇದನ್ನು ಯಾರು ಕೂಡ ಅದನ್ನು ಈ ಇನ್ನೊಂದು ಮುಖವನ್ನು ನೋಡ್ತಾ ಇಲ್ಲ. ಆನಂತರ ನೋಡಿ, ಇದು ಬಾಗಿಲು, ಎದುರು ಬಾಗಿಲು, ಇಲ್ಲಿವರೆಗೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂದ ಬಾಗಿಲು ಅಂತಿತ್ತು. ಮೊನ್ನೆ ಇದು ಮರಣದ ಹೆಬ್ಬಾಗಿಲು ಆಗಿ ಪರಿವರ್ತನೆ ಆಗಿದೆ. ಇದು ಗೇಟ್ ನಂಬರ್ 5, ಗೇಟ್ ನಂಬರ್ 16, 17. ಇಲ್ಲಿ ನೋಡಿ, ಜಲಿಯನ್ ವಾಲಾ ಬಾಗ್ ಅದು ನೆನಪಿಗೆ ಬರ್ತದೆ ನಮಗೆ. ಜಲಿಯನ್ ವಾಲಾ ಪ್ರಕರಣ ಆದಾಗ ನಾನು ಸಸ್ಪೆನ್ಷನ್ ಆರ್ಡರ್ ನೋಡಿದ್ದೀನಿ. ದಯಾನಂದ್ ಸಾಹೇಬ್ರಿಗೆ ಮತ್ತು ಇತರ ಅಧಿಕಾರಿಗಳಿಗೆ ಕಬ್ಬನ್ ಪಾರ್ಕ್ ಸ್ಟೇಷನ್ನ ಮತ್ತು DCP ACP ಅವರಿಗೆ ಸಸ್ಪೆನ್ಷನ್ ಆರ್ಡ್ರನ್ನ ನೀವು ಕೂಡ ಅದನ್ನು ದಯವಿಟ್ಟು ತೋರಿಸಿ ವೀಕ್ಷಕರಿಗೆಲ್ಲರಿಗೂ. ಅದರಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ. ದಯಾನಂದ್ ಸಾಹೇಬ್ರಿಗೆ ಕೇಳಿದ್ದಾರೆ ಏನಂತ ಹೇಳಿದರೆ, 3ನೇ ತಾರೀಕಿಗೆ ಅಂದರೆ ಟ್ರಾಫಿ ಗೆದ್ದ ದಿನ RCB ಮ್ಯಾನೇಜ್ಮೆಂಟು ನಿಮಗೆ ಲೆಟ್ರ್ ಬರೆದಿದ್ರು ಪರ್ಮಿಷನ್ನಿಗೆ, ನೀವು ಕೊಡಲಿಲ್ಲ. ನೀವು ಕೊಡದೇ ಇರೋದನ್ನು ಲಿಖಿತವಾಗಿ ಯಾಕೆ ಬರೆದು ಕೊಡಲಿಲ್ಲ ಅನ್ನೋ ಒಂದು ಕಾರಣ ಕೊಟ್ಟು ಒಬ್ಬ ಹಾನೆಸ್ಟ್ IPS ಅಧಿಕಾರಿ ಕಮಿಷನರ್ ಸಾಹೇಬರಾದಂಥ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸರ್, ವೆರಿ ಸಿಂಪಲ್. ಅವರು ಟೆಕ್ನಿಕಲ್ ರೀಸನ್ ಕೊಟ್ಟಿದ್ದಾರಲ್ಲ, ಸಸ್ಪೆಂಡ್ ಮಾಡಿದರು. ಯಾಕೆ ಟೆಕ್ನಿಕಲ್ ರೀಸನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರು ನಿಮಗೆ ಪರ್ಮಿಷನ್ ಕೇಳಿದರು ಯಾವಾಗ, 3ನೇ ತಾರೀಕಿಗೆ. ಆದರೆ ತಕ್ಷಣವೇ ನೀವು ಬರವಣಿಗೆಯಲ್ಲಿ ಯಾಕೆ ರಿಜೆಕ್ಟ್ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ಇಟ್ ಇಸ್ ಅ ಟೆಕ್ನಿಕಲ್. ನಾನು ಟೆಕ್ನಿಕಲ್ ಆಗೇ ಕೇಳ್ತಾ ಇದ್ದೀನಿ. ಘಟನೆ ಆಗಿದ್ದು ಸರ್ 4ನೇ ತಾರೀಕಿಗೆ. ಆ ಘಟನೆ ನಡೀತದಲ್ಲ, ಘಟನೆ ನಡೆದಾಗ ಈಗ ನಾವು ಹೋಗಿದ್ದೀವಲ್ಲ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ, ಅದನ್ನು ಕೂಡ ನೀವು ಫುಟೇಜ್ ತೋರಿಸಿ. ಅಲ್ಲಿ ಸ್ವತಃ ಕಮಿಷನರೇ ಇದು ಇಲ್ಲ ಅಂತ ಅವರು ಓರಲ್ಲಿ ಹೇಳಿದ್ದಾರೆ. ಓರಲ್ಲಿ ಬೇಡ ಅಂತ ಹೇಳಿದ ಮೇಲೆ DK ಶಿವಕುಮಾರ್ ಯಾಕೆ ಹೋದರು ಒಳಗೆ? ವೈ ಹಿ ಲೆಡ್ ಸೋ ಮಚ್ ಆಫ್ ಕ್ರೌಡ್ ಇನ್ಸೈಡ್ ಸ್ಟೇಡಿಯಂ? ಟೆಕ್ನಿಕಲ್ ಕಾರಣ ಸರ್, ಇದು ನಾವು ಟೆಕ್ನಿಕಲ್ ಆಗೇ ಮಾತಾಡ್ತಾ ಇದ್ದೀವಿ. ಸ್ವತಃ ಕಮಿಷನರ್ ಸಾಹೇಬರು ಬೇಡ ಅಂತ ಹೇಳಿದ್ದಾರೆ. ಅದನ್ನೇ ಅಂದರೆ ಮೌಖಿಕವಾಗಿ ಹೇಳಿದ್ದಾರೆ, ನೀವು ರಿಟರ್ನ್ ಆಗಿ ಯಾಕೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಒಬ್ಬ ಕಮಿಷನರ್ ಆದಂಥವರು ರಾಜ್ಯದ ಪ್ರಭಾವಿ ಮಂತ್ರಿಗೆ ಬೇಡ ಅಂತ ಹೇಳೋಕ್ಕಾಗತ್ತಾ? ಹೋಗಬೇಡಿ ಅಂತ ಹೇಳೋಕ್ಕಾಗತ್ತಾ? ಆ ಕೆಲಸ ಮಾಡಬೇಕಾಗಿದ್ದು ಗೃಹ ಸಚಿವರು. ಅದರ ಸಲುವಾಗಿ ಇರ್ತಾರೆ ಗೃಹ ಸಚಿವರು. ಅವ್ರ ಸಹೋದ್ಯೋಗಿ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ಬೋದಾಗಿತ್ತು, ನೋಡಿ ಸರ್ ಇಂಥಲ್ಲಿ ತುಂಬ ಇದನ್ನಾಗಿದೆ, ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಆ ಕೆಲಸ ಗೃಹ ಸಚಿವರು ಮಾಡಲಿಲ್ಲ, DK ಶಿವಕುಮಾರ್ ಅವರು ಮಾಡಲಿಲ್ಲ. ತುಂಬ ವೆರಿ ಪ್ಯಾಥೆಟಿಕ್ ಸಿಚುವೇಶನ್ ಅಂತ ಹೇಳಿದರೆ ಸರ್, ಪೊಲೀಸರನ್ನ ಹೊಣೆಗಾರಿಕೆ ಮಾಡ್ತಾ ಇದ್ದಾರೆ. ನಾನು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡೋದಂಥವನು. ಪೊಲೀಸ್ ಸ್ಟೇಷನ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತೇಳಿ 1,000 ಜನ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗೋದು. 1000 ಅಲ್ಲ, ಸ್ಟೇಷನ್ ಮುಂದೆ ಒಂದು 500 ಜನ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಲಕ್ಷಗಟ್ಟಲೆ ಜನ ಬಂದಿದ್ದಕ್ಕೆ
ಪೊಲೀಸರನ್ನ ಹೊಣೆಗಡೆ ಮಾಡ್ತಾ ಇದ್ದಾರೆ. ಆದರೆ ಅವತ್ತಿನ ದಿನ ಸಾಯಂಕಾಲದವರೆಗೆ ಈ ಸಚಿವರು, ಮಹಿಳಾ ಆಯೋಗದ ಅಧ್ಯಕ್ಷರು, ಆ ಸಚಿವರ ಮಕ್ಕಳು, MLA ಮಕ್ಕಳು ಎಲ್ಲರೂ ಕೂಡ ಸೆಲ್ಫಿ ರೀಲ್ಸ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ. ಆದರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದು ಯಾರು ಬೇಕಲ್ಲ? ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದು ಪೊಲೀಸರು. ತೊಡೆ ಮೇಲೆ ಪಾಪ ಗಾಯಾಳುಗಳನ್ನ ಹಾಕ್ಕೊಂಡು ಆ್ಯಂಬುಲೆನ್ಸ್ನಲ್ಲಿ ಹಾಕಿದ್ದಾರೆ. ಮತ್ತು RCB ಫ್ಯಾನ್ಸ್ಗಳು, ನಾನು ಸ್ವತಃ ಯಾಕಂದರೆ ಆ ಟೈಮಲ್ಲಿ ನಾನು ಕೂಡ ಹೋಗ್ತಾ ಇದ್ದೆ, ಟ್ರಾಫಿಕಲ್ಲಿ ಸ್ಟ್ರಕ್ ಆದಾಗ ಪಾಪ ಒಬ್ಬ RCB ಫ್ಯಾನ್ ಯುವಕ, ಯಾಕಂತ ಹೇಳಿದರೆ ಐ ಕುಡ್ ಫೈಂಡ್ ಔಟ್ ಬಿಕಾಸ್ ಆಫ್ ಹಿಸ್ T-shirt, ಟ್ರಾಫಿಕ್ ಡ್ರೈವರ್ಟ್ ಮಾಡ್ತಾ ಇದ್ದಾನೆ, ಟ್ರಾಫಿಕ್ ಸ್ಟಾಪ್ ಆಗಬಾರ್ದು ಅಂಥೇಳಿ. ಹಿ ಈಸ್ ವರ್ಕಿಂಗ್ ವಾಲಂಟಿಯರ್ಲಿ. ಈ ಸೆಲ್ಫಿ ತೊಗೊಂಡ್ರಲ್ಲ, ರೀಲ್ ಮಾಡ್ಕೊಂಡ್ರಲ್ಲ, ಮುತ್ತು ಕೊಟ್ರಲ್ಲ, ಅವ್ರು ಎಲ್ಲಿ ಹೋಗಿದ್ರು ಕೇಳಬೇಕಲ್ಲ ಸರ್? ಇದು ಪ್ರಶ್ನೆನ ಒಬ್ಬ ಸಾಮಾನ್ಯನಾಗಿ ಕೇಳ್ತಾ ಇದ್ದೀನಿ. ನೀವು ರೀಲ್ ಮಾಡ್ಕೊಂಡ್ರಿ, ಸೆಲ್ಫಿ ತಗೊಂಡ್ರಿ ವಿರಾಟ್ ಕೊಹ್ಲಿ ಜೊತೆಗೆ, ಗಾಯಾಳುಗಳನ್ನು ಯಾಕೆ ತೋರಿಸಲಿಲ್ಲ ನೀವು? ಯಾಕೆ ನೀವು ಆ್ಯಂಬುಲೆನ್ಸಿಗೆ ಹೊತ್ಕೊಂಡು ಹೋಗಲಿಲ್ಲ? ಅದ್ರ ಸಲುವಾಗಿ ನೋಡಿ ಅಂತಲ್ಲಿ ವಿಧಾನಸೌಧದಲ್ಲಿ ಇವರು ಪರ್ಮಿಷನ್ ಕೊಡ್ತಾರೆ. ವಿಧಾನಸೌಧದಲ್ಲಿ ಇವರೇ ಸ್ವತಃ ಹೇಳ್ತಾರೆ, ಪೊಲೀಸ್ ಕಮಿಷನರ್ ಇದಕ್ಕೆ ವಿರೋಧ ಇದ್ದಾರೆ ಅಂತೇಳಿ. ಹೌದಾ? ವಿರೋಧ ಇದ್ದ ಮೇಲೆ ವಿಧಾನಸೌಧಕ್ಕೆ ಯಾಕೆ ಕರೆಸ್ಕೊಂಡ್ರಿ ನೀವು? ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಯಾಕೆ ಕರೆಸ್ಕೊಂಡ್ರಿ? ಒಂದು ವಾರ ಟೈಮ್ ಕೊಡ್ಬೋದಾಗಿತ್ತಲ್ಲ. ಇಲ್ಲಿ ಜಾರ್ಕೊಳ್ತಾ ಇದೆ ಸರ್ಕಾರ. ಸುಮ್ಮನೆ ಕಮಿಷನರ್ ಅವ್ರ ಮೇಲೆ ಹಾಕಿ ಕೈ ತೊಳ್ಕೊತಾ ಇದ್ದಾರೆ. ಇನ್ನೊಂದು ಗಮನಿಸಿ ನೀವು, RCB ಮ್ಯಾನೇಜ್ಮೆಂಟ್ ಈಗ ನಿಖಿಲ್ ಅಂತ ಅರೆಸ್ಟ್ ಮಾಡಿದಾರಲ್ಲ, ಈಗ ವಿಚಾರಣೆ ಇಲ್ಲೇ ನಡೆದಿದೆ ಕಬ್ಬನ್ ಪಾರ್ಕಲ್ಲಿ. ಅವನು ಹೆಂಗೆ ಹಿಡಿದಿದ್ದು ಹೇಳಿ? ಏರ್ಪೋರ್ಟಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಓಡಿ ಹೋಗ್ತಾನೆ. ಇಷ್ಟು ಜನ ಸತ್ತಿದ್ದಾರೆ ಇಲ್ಲಿ, ಅವನು ಪರಾರಿ ಆಗ್ತಾ ಇದ್ದಾನೆ. ಏರ್ಪೋರ್ಟಲ್ಲಿ CCB ಪೊಲೀಸರು ಹಿಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅವನ್ನ. ಅಂದರೆ ಯಾರು ಒಬ್ರಿಗೂ ಜವಾಬ್ದಾರಿ ತೊಗೊಳಕ್ಕಾಗಿಲ್ಲ. ಅಟ್ಲೀಸ್ಟ್ RCB ಮ್ಯಾನೇಜ್ಮೆಂಟ್ ಆದರೂ ಮುಂದೆ ನಿಂತ್ಕೊಂಡು ಹೌದು ಹಿಂಗಾಗಿದೆ, ನಮ್ಮ ತಪ್ಪಾಗಿದೆ, ಓಡಿ ಹೋಗ್ತಾ ಇದ್ದಾರೆ ಅವರು. ಏರ್ಪೋರ್ಟಿಗೆ ಫ್ಲೈಟ್ ಇಂದ ಓಡಿ ಹೋಗ್ತಾ ಇದ್ದಾರೆ. ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ CCB ಅವರು. ಅಂದರೆ ಜನಸಾಮಾನ್ಯರು ಎಲ್ಲರೂ ಕೂಡ ಅಲ್ಲೇ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದಾರೆ. ರಾಜಕಾರಣಿಗಳು ಅಷ್ಟೇ. ಈ RCB ಮ್ಯಾನೇಜ್ಮೆಂಟ್ ಯಾವುದು? RCB ಸಾರಾಯಿ ತಯಾರು ಮಾಡುವಂಥ ಕಂಪನಿ ಅದು. ಹೆಂಡದ ಕಂಪನಿ ಅದು. ಹೆಂಡ ತಯಾರು ಮಾಡುವಂಥ ಕಂಪನಿ. ಘಟನೆ ಆದಮೇಲೆ ಓಡಿ ಹೋಗ್ತಾ ಇದ್ದಾರೆ. ಅತ್ಯಂತ ನನಗನ್ಸಿದ ಮಟ್ಟಿಗೆ ಇದು ನನಗೆ ಕನ್ನಡಿಗರ ಪ್ರೀತಿ ಇಲ್ಲಿ ಎಲ್ಲೋ ಅನಾವರಣಗೊಳ್ಳೇ ಅಲ್ವಲ್ಲ ಅಂತ ಇಲ್ವೇ ಸರ್? ಕನ್ನಡಿಗರಿಗೆ ಎಲ್ಲಿ ಪ್ರೀತಿ ಇದೆ ಅಂತ ಹೇಳಿ? ಏನು ಕನ್ನಡಿಗರು? ಪಾಪ ಕಷ್ಟಪಟ್ಟು ಒಬ್ಬನು ಕನ್ನಡದ ಬಾವುಟ ಹಾಕ್ಕೊಂಡು, ಇಂಡಿಯಾ ಬಾವುಟ ಇಲ್ಲ. ಅವರು ಕೂಡ RCB ರೀ, ಅದು ಸರಾಯಿ ತಯಾರು ಮಾಡುವ ಕಂಪನಿ ಅದು. ಸ್ಪಿರಿಟ್ ಲಿಮಿಟೆಡ್. ಸ್ಪಿರಿಟ್ ಅಂದರೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಲ್ಲ, ಹೆಂಡ ಕುಡಿಯುವಂಥ ಕಂಪನಿ ಅದು. ಆ ಕಂಪನಿ ಫ್ಲ್ಯಾಗ್ ಹಿಡ್ಕೊಂಡು ಏನಿದು? ಆಮೇಲೆ ಅವ್ರಿಗೇನು ಪಾತ್ರ ಇಲ್ಲ ಅಂತೇಳಿ ಅವ್ರಿಗೆ ಹಾನೆಸ್ಟ್ IPS ಆಫೀಸರ್ ರೀ. ಯಾರು? ದಯಾನಂದ್ ಸಾಹೇಬ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಇಟ್ಸ್ ಅ ವೆರಿ ಹಾನೆಸ್ಟ್ ಆಫೀಸರ್. ಅವರು ಮಾಡಿ ಅಂತ ಹೇಳಕ್ಕಾಗತ್ತಾ? ಒಬ್ಬ ಹೋಮ್ ಮಿನಿಸ್ಟರ್ ಹೇಳಬೇಕಾಗಿತ್ತು. ಅದ DK ಶಿವಕುಮಾರ್ ಇಲ್ಲಿ ಮಾಡ್ತಾ ಇದ್ದಾರೆ, ಗಾವಲ್ ಹಾಕ್ಕೊಂಡು, ಶಾಲ್ ಹಾಕ್ಕೊಂಡು ಮುತ್ತು ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಇಲ್ಲೇ ತಾನೇ ಮುತ್ತು ಕೊಟ್ಟಿದ್ದವರು, ಒಳಗಡೆ ಮುತ್ತು ಕೊಡ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಸಾಯ್ತಾ ಇದ್ದಾರೆ, ಒಳಗಡೆ ಮುತ್ತು ಕೊಡ್ತಾ ಇದ್ದಾರೆ ಟ್ರೋಫಿಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರ ತಲೆದಂಡ ಆಗಲೇಬೇಕು. ADGP ಹೊಣೆಗಾರ ಅಲ್ಲಿಲ್ಲ, ಕಮಿಷನರ್ ಹೊಣೆಗಾರ ಮಾಡಬೇಡಿ. ಪದೇ ನೀವು ಪೊಲೀಸರನ್ನೇ ಮಾಡೋದು, ಬಕರ ಮಾಡೋದು. ಒಂದು ಸ್ಟೇಷನ್ ಏನು ಮಾಡೋಕ್ಕಾಗತ್ತೆ? ಲಕ್ಷಗಟ್ಟಲೆ ಜನ ಬಂದಾಗ ಒಂದು ವಾರ ಆದರೂ ಪ್ರಿಪ್ರೇಷನ್ಗೆ ಟೈಮ್ ಬೇಕು. ಬಂದೋಬಸ್ತ್ ಇಡೀ ರಾಜ್ಯದ ಪೊಲೀಸರು ಬರಬೇಕು, DR ಬರಬೇಕು, CR ಬರಬೇಕು, ಏನೂ ಇಲ್ಲ. ಕಂಪ್ಲೀಟ್ ಇದ್ರ ಚಿತ್ರಣವನ್ನು ಬದಲಿಸಲಿಕ್ಕೆ ಒಂದು ದೊಡ್ಡ ತಲೆದಂಡ ಆಗಬೇಕಿತ್ತು ಅಂತ ಒಬ್ಬ ಘಟಾನುಘಟಿ ಪೊಲೀಸ್ ಅಧಿಕಾರನ ತೆಗೆದುಬಿಟ್ರೆ ಇದು ಕಂಪ್ಲೀಟ್ ಚಿತ್ರಣ ಬದಲಾಗುತ್ತೆ ಅಂತ ಹೇಳೋದ್ರ ಮುಖಾಂತರ ಇವೆಲ್ಲವನ್ನು ಮುಚ್ಚಾಕೋ ಕೆಲಸ ನಾವು ಮಾತ್ರ ಬಿಡಲ್ಲ ಸರ್. ನಾನು ಒಬ್ಬ ಜನಸಾಮಾನ್ಯನಾಗಿ, ನಾನೇನು ಅಧಿಕಾರದಲ್ಲಿರೋಂಥವನಲ್ಲ, ಜನಸಾಮಾನ್ಯನಾಗಿ ಜನರ ಭಾವನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ನೀವು DCP ಯಾರು ಅವ್ರನ್ನ ಇದು ಮಾಡಿದೆ ಅಥವಾ ಕಮಿಷನರ್ ಸಾಹೇಬ್ರನ್ನ ನೀವು ಮಾಡಿದ್ರೆ ಅಲ್ಲ. ಈಗ ನೋಡಿ, ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ನಿಖಿಲ್ ಅನ್ನೋ ಒಂದು ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟೊಂದು ವಿಚಾರಣೆ ನಡೆದಿದೆ. ಇಲ್ಲಿ ಏನಾಗಬೇಕು ಅಂತ ಸರ್, ಇದನ್ನಾಗಿ ಹೇಳ್ತಾ ಇದ್ದೀನಿ ನಾನು. ಯಾವಾಗ ಕಮಿಷನರ್ ದಯಾನಂದ್ ಸಾಹೇಬರು ಇಲ್ಲಿ ಆಗಬಾರ್ದು ಅಂತ ಹೇಳಿದ್ರಲ್ಲ, ಅವಾಗ ಈ ನಿಖಿಲ್ನ ಮೊಬೈಲ್ನಿಂದ ಯಾವ್ಯಾವ ಪ್ರಭಾವಿ ಲೀಡರ್ಗಳಿಗೆ, ಮಂತ್ರಿಗಳಿಗೆ ಫೋನ್ ಹೋಯಿತು, ಅದನ್ನು ಇವರು ಬಯಲು ಮಾಡಬೇಕು ಅಲ್ವಾ? ನಿಖಿಲ್ ಒಬ್ಬನೇ ಅವನೇನು ದೊಡ್ಡ ಇದನ್ನು RCB ಮ್ಯಾನೇಜ್ಮೆಂಟು ಯಾರ್ದಾದ್ರೂ ಸಚಿವರ ಪ್ರಭಾವ ಇದ್ದಾಗ ಮಾತ್ರ ಅಷ್ಟು ದೊಡ್ಡ ಸಂಖ್ಯೆಯ ಜನರನ್ನು ಇಲ್ಲಿ ಡೈವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಆ ಸಚಿವರು? ಇವರೇ ಇರ್ತಾರಲ್ಲ, ಸೆಲ್ಫಿ ತೆಗೆಸ್ಕೊಂಡವರು, ಮುತ್ತು ಕೊಟ್ಟವರು.
ಆಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ನೋಡಿ, ಒಂದು ಇನ್ಸೆನ್ಸಿಟಿವಿಟಿ ಅಂತಾರೆ, ಅದಕ್ಕೆ ಪ್ರಜ್ಞಾಶೂನ್ಯ ಅಂತಾರೆ. ರೀಲ್ ಮಾಡಿದ್ದಾರೆ ಅಲ್ಲ, RCB ಕೊಹ್ಲಿ ಜೊತೆಗೆ ಹಿಂಗೆ ರೀಲ್ ಮಾಡಿದಾರಲ್ಲ, ರಾತ್ರಿ ಹೊತ್ತು ಹೆಣಗಳ ಬಿದ್ದ ಮೇಲೂ ಕೂಡ ಆ ರೀಲನ್ನು ಹಾಗೆ ಇಟ್ಟಿದ್ದಾರೆ ಅವ್ರ ಪೋಸ್ಟಲ್ಲಿ, ಸೆಲೆಬ್ರೇಷನ್ಸ್ ಅಂತ. ಕಪ್ಪು ನಮ್ಮನೆ ಹೆಣಗಳ ಸತ್ತ ಮೇಲೆ ಕೂಡ ಇವ್ರ ಸಂಭ್ರಮದ್ದು ಜನ ನೋಡಬೇಕು. ಇವ್ರ ಸಂಭ್ರಮ ಅಂದರೆ ಎಷ್ಟು ಇನ್ಸೆನ್ಸಿಟಿವ್ ಇದ್ದಾರೆ ನೋಡಿ. ಆ ನಂತರ ಇಲ್ಲಿ ಆ್ಯಂಬುಲೆನ್ಸ್ನಲ್ಲಿ ಹಾಕೊಂಡು ಹೋಗಿದ್ದು ಪೊಲೀಸರು ಮತ್ತು RCB ಫ್ಯಾನ್ಸ್ಗಳು. ಆದರೆ ಬ್ಲೇಮ್ ಮಾಡ್ತಾ ಇರೋದು ಇಬ್ಬರಿಗೆ ಮಾಡ್ತಾ ಇದ್ದಾರೆ, RCB ಫ್ಯಾನ್ಸ್ಗಳಿಗೆ. ಅವರು ಗಾಯಾಳುಗಳನ್ನು ಎದ್ದು ಹಾಕ್ಕೊಂಡು ಆ್ಯಂಬುಲೆನ್ಸ್ಗೆ ಹಾಕ್ತಾ ಇದ್ದಾರೆ, ಪೊಲೀಸರು ಹಾಕ್ತಾ ಇದ್ದಾರೆ, ಪೊಲೀಸರು ಬ್ಲೇಮ್ ಮಾಡ್ತಾರೆ. ಆದರೆ ಇವ್ರು ಏನೇನು ಸೆಲ್ಫಿ ತಗೊಂಡ್ರಲ್ಲ, ರೀಲ್ ಮಾಡಿದ್ರಲ್ಲ, ನೋ, ಅವ್ರಿಗೇನು ಇಲ್ಲ, ಓಡೋಗ್ಬಿಟ್ರು. ನೋಡಿದ್ರಲ್ಲ ಇಲ್ಲಿ, ಅದು VIP ಎಕ್ಸಿಟಿಂದ VIPಗಳು ಹೋಗ್ಬಿಟ್ರು. ಪಾಪ ಇಂಥ ಜನಸಾಮಾನ್ಯರಿಗೆ ಇಂಥ ಚಿಕ್ಕ ಡೋರಿಂತ ಬಿಟ್ಟಿದ್ದಾರೆ. ಓಪನ್ನು ಮಾಡಿಲ್ಲ, ಈ ಡೋರ್ಗಳನ್ನು ಓಪನ್ ಮಾಡಿದರೆ ಈ ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಜಲಿಯನ್ ವಾಲಾ ಬಾಗ್ ಟೈಪ್ ಮಾಡಿಬಿಟ್ಟಾರೆ. ಭಾಳ ನೋವಾಗುತ್ತೆ ಸರ್ ಈ ಥರದ ಘಟನೆಗಳನ್ನು ಕೇಳಿದಾಗ. ನೋಡಿ, ಇವನ್ನೆಲ್ಲವನ್ನು ಕೂಡ ಮುಚ್ಚಿ ಹಾಕೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಾನೆ ಇದೆ. ಈ ತನಿಖೆ ಹಾದಿ ಇದೆಯಲ್ಲ, ಅಟ್ಲೀಸ್ಟ್ ಈಗ ಕೋರ್ಟ್ ಕೂಡ ಸುಮೋಟೋ ಕೇಸನ್ನು ದಾಖಲಿಸ್ಕೊಂಡಿರೋದು ಎಲ್ಲದೂ ಓಕೆ. ತನಿಖೆ ಹಾದಿ ಯಾವ ರೀತಿಯಾಗಿ ಆದರೆ ಇಲ್ಲೊಂದಿಷ್ಟು ನ್ಯಾಯವನ್ನು ನಾವು ಕಾಣ್ಬೋದು? ಅದೊಂದು ದೊಡ್ಡ ಪ್ರಶ್ನೆ. ತನಿಖೆ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆನಂತರ ನೋಡಿ, ಫಸ್ಟ್ ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿಲ್ಲ, UDR ಮಾಡಿದರು. ಏನು UDR? ಅನ್ಯಾಚುರಲ್ ಡೆತ್ ರಿಪೋರ್ಟ್ ಯಾಕೆ ಮಾಡಬೇಕಾಗಿತ್ತು? ಅಸಹಜ ಸಾವು ಯಾಕೆ? ಏನು ಇಲ್ಲಿ ಬಂದು ಸುಸೈಡ? ಡೆತ್ ಬೈ ನೆಗ್ಲಿಜೆನ್ಸಿ ಇಸ್ ಅ ಹೋಮಿಸೈಡ್. ಗೊತ್ತಿಲ್ವಾ ಇವರಿಗೆ? IPSC ಇದೆ, BNS ಇದೆ. ಡೆತ್ ಬೈ ನೆಗ್ಲಿಜೆನ್ಸ್, ಯಾರಾದರೂ ಒಂದು ನೆಗ್ಲಿಜೆನ್ಸ್ ಆಗಿ ಸಾವು ಆದರೆ ಇಟ್ ಅಮೌಂಟ್ಸ್ ಟು ಹೋಮಿಸೈಡ್. ಅದನ್ನು ಮಾಡೋದು ಬಿಟ್ಟು ಇವರು ಸ್ಟಾರ್ಟಿಂಗ್ ಪ್ರಾರಂಭದಂತ್ರನೇ ಇದನ್ನು ಏನೋ ಇಲ್ಲೇ ಮುಗಿದು ಬಿಡ್ಬಿಡ್ತದೆ ಅಂತ ತಿಳ್ಕೊತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಈ ಏನು ಇಂಥಲ್ಲಿ ಮೊನ್ನೆ ಇವೆಂಟ್ ಮಾಡೋಕ್ಕೆ ಹೋದರು, ಅದು ಬರೀ ಬೆಂಗಳೂರಿನ ಇವೆಂಟ್ ಅಲ್ಲ, ಸ್ಟೇಟ್ ಇವೆಂಟ್ ಅಲ್ಲ, ನ್ಯಾಷನಲ್ ಇವೆಂಟ್ ಅಲ್ಲ, ಇಟ್ಸ್ ಅ ಗ್ಲೋಬಲ್ ಇವೆಂಟ್. ಇಡೀ ಜಗತ್ತಿನಾದ್ಯಂತ 50 ರಿಂದ 60 ಕೋಟಿ ಜನ ನೋಡ್ತಾ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು. ಪ್ರಿಪ್ರೇಷನ್ಸ್ ಬೇಡವಾ ಅದಕ್ಕೆ? ಏನು ಮದುವೆ ಮೆರವಣಿಗೆ ಬರ್ತಾಯಿತ್ತಾ ಯಾರ್ದಾದ್ರು ಇವ್ರದ್ದು? ಈ MLAಗಳದ್ದು ಯಾರ್ದಾರು ಮದುವೆ ಮೆರವಣಿಗೆ ಬರ್ತಾಯಿತ್ತಾ? ಮಿನಿಮಮ್ ಒಂದು ವಾರ ಬೇಕು ಸರ್. ಆಮೇಲೆ ಜಿಯೋ ಹಾಟ್ಸ್ಟಾರ್ದೇ ರೆಕಾರ್ಡ್ ನೋಡಿ ಚೆಕ್ ಮಾಡಿ ನೀವು. 60 crores ವ್ಯೂ ಮಾಡಿದ್ದಾರೆ. ಇಟ್ ಹ್ಯಾಸ್ ಅರ್ನ್ಡ್ 21,000 crore rupees ಅರ್ನ್ ಮಾಡಿದೆ. ಎಲ್ಲರೂ ಕೂಡ ಜನಸಾಮಾನ್ಯರಿಂದನೇ ಅರ್ನ್ ಮಾಡಿದರು, ದುಡ್ಡು ಗಳಿಸಿದರು. RCB ಅವ್ರ ಬಗ್ಗೆ ನಿನ್ನೆ ಆರ್ಟಿಕಲ್ ನೋಡಿದ್ರೆ ನೀವು, ಇಕನಾಮಿಕ್ ಟೈಮ್ಸ್ನಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದರೆ, RCBದು ಶೇರ್ಸು 1,500 crores ವರ್ತ್ ವ್ಯಾಲ್ಯೂ RCB ಶೇರ್ಸು. ಈಗ ಅದೊಂದು ಡಬಲ್ ಆಗೋದಿದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಈ ಜನರನ್ನು ತೋರಿಸಿ ಶ್ರೀಮಂತರಾದರು, ದುಡ್ಡು ಮಾಡಿದರು. ಜನ ಸತ್ತು ಹೋದರು 11 ಜನ, ಇನ್ನೂ 40 ಜನ ಆಸ್ಪತ್ರೆ, 45 ಜನ ಆಸ್ಪತ್ರೆಯಲ್ಲೇ ಇದ್ದಾರೆ. ಅವ್ರ ಬಗ್ಗೆ ನಾವು ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ. ಆ ನಂತರ RCB ಏನಕ್ಕೆ ಹೇಳ್ತಾ ಗೊತ್ತಾ? ಇಮಿಡಿಯೇಟಾಗಿ ನಾವು ಅವ್ರನ್ನ ಬರೋಕ್ಕೆ ಹೇಳೇ ಇಲ್ಲ ಅಂತ ಹೇಳ್ತಾರೆ ಅವರು. IPL ಚೇರ್ಮನ್ ಅರುಣ್ ಧುಮಾಲ್ ಹೇಳ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಪಾಪ IPLದ್ದು ಲೋಗೋ ಟಿ-ಶರ್ಟ್ ಮೇಲೆ ಹಾಕ್ಕೊಂಡಿದ್ದಾರೆ, ಆದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ IPL ಚೇರ್ಮನ್ ಅರುಣ್ ಧುಮಾಲ್ ಹೇಳ್ತಾರೆ. ವಾಟ್ ನಾನ್ ಸೆನ್ಸ್ ಇಸ್ ಗೋಯಿಂಗ್ ಆನ್ ಸರ್? ಇದನ್ನು ನ್ಯಾಯಾಂಗ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು, ಜನರು ಕೂಡ ಅರ್ಥ ಮಾಡ್ಕೋಬೇಕು. ಇಂಥ ಒಂದು ಹೆಂಡದ ಫ್ಯಾಕ್ಟ್ರಿಗೆ, ಹೆಂಡದ ಕಂಪ್ನಿಗೆ ಲಾಭ ಮಾಡೋಕ್ಕೂ ಸಲುವಾಗಿ ಯಾಕೆ ಇಷ್ಟೊಂದು ಅಭಿಮಾನ ತೋರಿಸ್ತಾ ಇದ್ದೀರಿ ಅಂತ. ಅದರ ಬದಲು ಸೌಜನ್ಯ ಹೋರಾಟನೋ ಅಥವಾ ಗಾರದ ವಿರುದ್ಧನೋ 2029ನಲ್ಲಿ ಮುಕ್ತ ಭಾರತ, ಅತ್ತಾರ ಮುಕ್ತ ಭಾರತ ಅಭಿಯಾನ ಪ್ರಾರಂಭ ಆಗಿದೆ. ಅದಕ್ಕಾದ್ರೂ ಇಷ್ಟೊಂದು ಧ್ವನಿ ಸೇರಿಸಿದರೆ ಒಂದು ಪ್ರೊಡಕ್ಟಿವ್ ಆದರೂ ಇರ್ತಿತ್ತಲ್ಲ. ಸೊ ನಾನು ಎಲ್ಲ RCB ಫ್ಯಾನ್ಸ್ಗಳಿಗೆ, ಐ ಆಮ್ ವಿತ್ RCB ಫ್ಯಾನ್ಸ್, ನಾಟ್ ವಿತ್ RCB ಹೆಂಡ ಮಾರೋ ಕಂಪನಿ ಜೊತೆಗೆ ಅಲ್ಲ. ವಿ ಆರ್ ವಿತ್ RCB ಫ್ಯಾನ್ಸ್ ಆ್ಯಂಡ್ ವಿ ಆರ್ ವಿತ್ ಬೆಂಗಳೂರು ಪೊಲೀಸ್. ಎಲ್ಲರಿಗೂ ನಾನು ವಿನಂತಿ ಮಾಡೋದು, RCB ಫ್ಯಾನ್ಸ್ಗಳಿಗೆ ದಯವಿಟ್ಟು ಸೌಜನ್ಯ ಹೋರಾಟದಲ್ಲಿ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದ ಒಂದು ಹೋರಾಟಕ್ಕೆ ಬನ್ನಿ. ಬಿಡಿ ಇಂಥವ್ರನ್ನೆಲ್ಲ. ಈ DK ಶಿವಕುಮಾರ್ ಅವರು ಇವರು ನೋಡಿದ್ರೆ ಅವ್ರ ಚಟ ಏನು ಹೇಳಿ, ಬರೋದು ತಾನೇ ಮಾಡಿ ತಾನೇ ಗೆದ್ದು ಬಂದೆ ಅನ್ನೋ ಒಂದು ಚಟ ಅವರಿಗೆ. ಅಲ್ಲಿ ವಿಧಾನಸೌಧದಲ್ಲಿ ಮುತ್ತು ಕೊಡೋದು ಮರ್ತಿರ್ತಾರೆ. ಅವರು ಪಬ್ಲಿಸಿಟಿ ಮ್ಯಾನೇಜರ್ ಹೇಳ್ತಾರೆ, ಸರ್ ನೀವು ಮುತ್ತು ಕೊಟ್ಟರೆ ಇನ್ನೂ ಜಾಸ್ತಿ ಹೈಲೈಟ್ ಆಗ್ತೀರಿ ಅಂತೇಳಿ. ಅದಕ್ಕೆ ಇಲ್ಲಿ ಬಂದು ಮುತ್ತು ಕೊಡೋಕೆ ಬಂದಾರೆ ಇಲ್ಲಿ ಕಪ್ಪಿಗೆ, ನಾನೇ ಮಾಡಿದ್ದು ಅಂತ ಹೇಳ್ಕೊಂಡು. ಸೊ ದಿಸ್ ಆಲ್ ನಾನ್ ಸೆನ್ಸ್. ಥ್ಯಾಂಕ್ ಯು. ಕ್ರಿಕೆಟ್ ಅನ್ನೋದು ಒಂದು ಮನರಂಜನೆ ಕ್ರೀಡೆ. ನೋಡಿ, ಯುವಕರ ಕ್ರಿಕೆಟ್ ಅಭಿಮಾನವನ್ನೇ ಯಾವ ರೀತಿಯಾಗಿ ಬದಲಾಯಿಸಿಕೊಂಡು ಅದನ್ನು ತಮ್ಮ ಕ್ರೆಡಿಟನ್ನು, ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ರಾಜಕಾರಣಿಗಳು ಹೇಗೆ ಯುವಕರ ಈ ಕ್ರಿಕೆಟ್ ಪ್ರೀತಿಯನ್ನು ಬದಲಾಯಿಸ್ಕೊಳ್ತಾರೆ ಅಂತ ಯುವಕರು ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ರಾಜಕಾರಣಿಗಳು ಹೇಗಿದ್ದಾರೆ. RCB ಮ್ಯಾನೇಜ್ಮೆಂಟು ಕೂಡ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಸ್ವಲ್ಪ ಅರ್ಥಕೊಂಡು ಆ ಕುಟುಂಬಗಳಿಗೆ ಏನೆಲ್ಲ ಸಹಾಯವನ್ನು ಮಾಡ್ತು ಅಂತ. ಕೇವಲ ತಲಾ ಒಂದು 5 ಲಕ್ಷ KSCA ಒಂದು ಮತ್ತು RCB ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಪರಿಹಾರ ಧನ. ಅದಕ್ಕೋಸ್ಕರವಾಗಿ ಗಿರೀಶ್ ಮಠಣ್ಣವರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.